ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಶುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ 2 ಬಗೆಯ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಒಂದು ಕೆಂಪು ಬಣ್ಣದ್ದು, ಇನ್ನೊಂದು ಹಳದಿ ಬಣ್ಣದ್ದು. ಎರಡಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ಹಳೆ ಕಾಲದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ರಲ್ಲೋ ಅದೇ ರೀತಿಯಾಗಿ ಮಸಾಲೆಯನ್ನು ರುಬ್ಬಿ ಚಿತ್ರಾನ್ನದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ದೇವರ ನೈವೇದ್ಯಕ್ಕೂ ಕೂಡ ಶ್ರೇಷ್ಠ. ಇವಾಗ ಮೊದಲನೇ ರೆಸಿಪಿ ತೋರಿಸ್ತಿರೋದು ಯಾವುದಂದರೆ ಕೆಂಪು ಬಣ್ಣದ ಮಸಾಲೆ ಚಿತ್ರಾನ್ನ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದಂತ. ಎಲ್ಲದಕ್ಕಿಂತ ಮುಂಚೆ ಅನ್ನವನ್ನು ಬಿಡಿ ಬಿಡಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂದರೆ ಮೊದಲು ಒಂದು ಕುಕ್ಕರ್ ತೊಗೊಳ್ಬೇಕು. 1 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಅಕ್ಕಿಯನ್ನು ನಾವು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ 2-3 ಸಲ ಒಳ್ಳೆ ನೀರಲ್ಲಿ ತೊಳೆದ್ಮೇಲೆ ಇದಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಯಾವ ಸೈಜಿನ ಲೋಟದಿಂದ ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಸೈಜಿನ ಲೋಟದಿಂದ 2 ಲೋಟ ನೀರು ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೋಬೇಕು, 1 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಇದರಿಂದ ಅನ್ನ ಉದುರುದುರಾಗಿ ಚೆನ್ನಾಗಾಗುತ್ತೆ, ಬಿಡಿ ಬಿಡಿಯಾಗುತ್ತೆ. ಈಗ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಮಾಡ್ಕೊಂಡ್ಬಿಟ್ರೆ ಉದುರುದ್ರಾಗಿರೋಂಥ ಅನ್ನ ರೆಡಿ ಆಗುತ್ತೆ. ಈಗ ನಾನು 1 ಮಾವಿನಕಾಯಿನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಒರೆಸಿ ತೊಗೊಂಡಿದ್ದೀನಿ. 1 ಮಾವಿನಕಾಯಿ ಸಾಕಾಗುತ್ತೆ ಚಿತ್ರಾನ್ನಕ್ಕೆ. ಮೊದಲು ನಾವು ಇದ್ರದ್ದು ಸಿಪ್ಪೆನೆಲ್ಲ ತೆಗೆದುಕೊಂಡ್ಬಿಡೋಣ. ಸಿಪ್ಪೆನ ಪೂರ್ತಿಯಾಗಿ ಹೆರ್ದಾದ್ಮೇಲೆ ನಾವು ಇದನ್ನು ಪೂರ್ತಿಯಾಗಿ ತುರ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಸೈಜ್ನಲ್ಲಿ ನೀವು ತುರ್ಕೊಳ್ಳಿ. ನೋಡಿ, ಈ ಸೈಜ್ನಲ್ಲಿ ತುರಿಬೇಕಾಗುತ್ತೆ. ಮಾವಿನಕಾಯಿ ತುರಿದು ರೆಡಿ ಆಗಿದೆ. ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ. ಅನ್ನ ಕೂಡ ಆಯಿತು. ಕುಕ್ಕರ್ ತಣ್ಣಗಾಗಿದೆ. ನೋಡಿ ಅನ್ನ ಎಷ್ಟು ಉದುರುದುರಾಗಿದೆ ಅಂತ ನೀವೇ ನೋಡಬಹುದು. ಈಗ ಇದನ್ನು ತೆಗೆದಿಡೋಣ. ನಾನು ಆಮೇಲೆ ಅನ್ನವನ್ನು ತಗೊಳ್ತೀನಿ. ಈಗ ಒಗ್ಗರಣೆ ಹಾಕೋದಕ್ಕೆ ಮೊದಲು ಒಂದು ಕಡಾಯಿಯನ್ನು ತಗೊಳ್ಳೋಣ. ಈ ಕಡಾಯಿಗೆ ನಾನು 1 ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಮೊದಲು ಈ ಸಾಸಿವೆ, ಈ ಮೆಂತೆಕಾಳನ್ನೆಲ್ಲ ಹುರ್ಕೊಳ್ಬೇಕು. ಅರ್ಧ ಚಮಚ ಮೆಂತೆಕಾಳು, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ. 1 ಚಮಚದಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಂಗೆ 7-8 ಬ್ಯಾಡಗಿ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಕೆಲವು ಕರಿಬೇಳೆಗಳನ್ನ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ಗೋಸ್ಕರ. ಇವನ್ನೆಲ್ಲ ನಾವು ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆ ಮೆಂತೆಕಾಳು ಮತ್ತು ಆ ಬಿಳಿ ಎಳ್ಳು ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ರೋಸ್ಟ್ ಆದಮೇಲೆ ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇಟ್ಕೋಬೇಕು. ಈಗ ನಾನು ಈ ರೋಸ್ಟ್ ಮಾಡ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ತರ್ತರಿಯಾಗಾದರೂ ನೀವು ಪುಡಿ ಮಾಡ್ಕೋಬೇಕು. ಅಷ್ಟು ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಪುಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಪುಡಿಯಾಗಿದೆ. ಈಗ ಇದಕ್ಕೆ ನಾನು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೀನಿ. ನೀವು ಬಹಳ ದಿನಗಳ ಕಾಲ ಒಗ್ಗರಣೆಯನ್ನು ಫ್ರಿಜ್ನಲ್ಲಿ ತೆಗೆದಿಡ್ಬೇಕಂದ್ರೆ ಕಾಯಿ ತುರಿಯನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಒಳ್ಳೆ ಟೇಸ್ಟ್ಗೋಸ್ಕರ. ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಾವಿನಕಾಯಿ ಮಸಾಲ ಚಿತ್ರಾನ್ನಯ ಮಸಾಲೆ ರೆಡಿಯಾಗಿದೆ. ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ತೆಗೆದಿಟ್ಕೊಳ್ಳೋಣ. ನಾನು ಆಮೇಲೆ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿನ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಮಾತ್ರ ಇವತ್ತು ಬಳಸ್ಕೊಂಡು ಇನ್ನರ್ಧ ಇನ್ನೊಂದು ಸಲ ಬಳಸ್ಕೊಳ್ಳೋದಕ್ಕೆ. ಹಾಗಾಗಿ 4 ಚಮಚ ಎಣ್ಣೆ, ಅದಕ್ಕೆ 2 ಚಮಚದಷ್ಟು ಶೇಂಗಾ ಹಾಕೊಳ್ಳೋಣ. ಶೇಂಗಾವನ್ನು ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗರಿಗರಿ ಆಗಿದೆ ಅಂತ ಅನಿಸುತ್ತಲ್ಲ, ಆಗ ಬಾಕಿ ಪದಾರ್ಥಗಳನ್ನ ನಾವು ಹಾಕ್ಕೊಳ್ಳೋಣ. ನೋಡಿ, ಈಗ ಶೇಂಗಾ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಇದಕ್ಕೆ ಮೊದಲು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಕಡಲೆಬೇಳೆ ಹಾಕೋಬೇಕು. ಅದನ್ನು ಕೂಡ ಒಂದು 30 ಸೆಕೆಂಡ್ ಹಾಗೇನೆ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಉದ್ದಿನಬೇಳೆಗಿಂತ ಕಡಲೆಬೇಳೆ ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು. 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಚಮಚ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. 2 ಚಮಚದಷ್ಟು ಗೋಡಂಬಿ ಹಾಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಹಾಗೆಯೇ ಒಣಮೆಣ್ಸಿಕಾಯಿ, 1-2 ಒಣಮೆಣ್ಸಿಕಾಯಿನ ಮುರಿದ್ಬಿಟ್ಟು ನಾವು ಹಾಕ್ಕೊಳ್ಳೋಣ. ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೆಲವು ಕರಿಬೇಳೆಗಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಾನೆ ಇದಕ್ಕೆ 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಮಸಾಲ ಚಿತ್ರಾನ್ನಗೆ ಇಂಗು ತುಂಬಾ ಮುಖ್ಯ, ಒಳ್ಳೆ ಫ್ಲೇವರ್ ಬರುತ್ತೆ. 1/4 ಚಮಚ ಅರಿಶಿನ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಳಿ. ನೀರನ್ನು ಯಾವುದೇ ಕಾರಣಕ್ಕೂ ಹಾಕೊಳ್ಳೋ ಹಾಗಿಲ್ಲ. ಪೂರ್ತಿ ಮಸಾಲ ಪೇಸ್ಟ್ನ ಮಿಕ್ಸರ್ ಜಾರಿಂದ ಒರೆಸ್ಬಿಟ್ಟು ಹಾಕ್ಕೊಳ್ಬೇಕು. 1 ಚಮಚ ಬೆಲ್ಲ ಹಾಕ್ಕೊಳ್ಳೋಣ. ಎಲ್ಲ ಮಸಾಲೆಗಳೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕೋದ್ರಿಂದ. 1 ಚಮಚ ಸಾಕು. ಈಗ ಎಲ್ಲವನ್ನು ಮಸಾಲೆ ಪೇಸ್ಟ್ನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಬೇಕು. ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಮಾಡುವಾಗ ನಾವು ಉಪ್ಪನ್ನ ಕೂಡ ಹಾಕ್ಕೊಳ್ಳೋಣ. 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಅನ್ನಕ್ಕೆ ನೋಡಿ ನಾವು ಮತ್ತೆ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು. ಈಗ ಪೂರ್ತಿ ಒಗ್ಗರಣೆಗೆ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ 5-6 ನಿಮಿಷಗಳ ಕಾಲ ಅದು ಸುತ್ತ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗ ನೋಡಿ ಸುತ್ತ ಎಣ್ಣೆ ಬಿಡೋದಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಫ್ರೈ ಆಗಿದೆ, ಡಾರ್ಕ್ ಕಲರ್ ಆಗಿದೆ ಒಗ್ಗರಣೆ. ಈಗ ಏನು ಮಾಡಬೇಕಂದ್ರೆ ನಾವು ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿ ಒಂದು ಮಾವಿನಕಾಯಿ ತುರಿಯನ್ನು ನಾವು ಈ ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಮಾವಿನಕಾಯಿ ತುರಿಯನ್ನು ಹಾಕಿದ್ಮೇಲೆ ಹೆಚ್ಚು ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 2-3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಮಾವಿನಕಾಯಿ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಒಗ್ಗರಣೆ ಜೊತೆಗೆ ಮಾವಿನಕಾಯಿನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೇವಲ 2-3 ನಿಮಿಷಗಳ ಕಾಲ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಾವಿನಕಾಯಿ ಚಿತ್ರಾನ್ನದ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ನಾನು ಕೂಡ 3 ನಿಮಿಷಗಳ ಕಾಲ ಸರಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗಿದೆ. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಒಂದು ಅರ್ಧದಷ್ಟು ಒಗ್ಗರಣೆಯನ್ನು ತೆಗೆದು ನಾನು ಒಂದು ಸಪ್ರೇಟ್ ಒಂದು ಬಾಕ್ಸ್ನಲ್ಲಿ ತೆಗೆದಿಟ್ಕೊಳ್ತೀನಿ, ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಇದನ್ನು ನಾವು ಒಂದು ವಾರದೊಳಗಡೆ ಅಥವಾ ಒಂದು 15 ದಿನ ತನಕ ನಾವು ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಹಾಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಒಗ್ಗರಣೆ ಜಾಸ್ತಿ ಬೇಕನ್ಸುತ್ತೆ, ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕನ್ಸುತ್ತೆ. ಕೆಲವ್ರಿಗೆ ಲೈಟ್ ಆಗಿದ್ರೆ ಇಷ್ಟ ಆಗುತ್ತೆ. ಅದು ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನೀವು ಒಗ್ಗರಣೆ ಮತ್ತು ಅನ್ನವನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅನ್ನವನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಅನ್ನವನ್ನು ತಿಂದು ನೋಡಿ. ಉಪ್ಪು ಸರಿಯಾಗಿದೆ ಅಂತ ಅನಿಸಿದ್ರೆ ಪರವಾಗಿಲ್ಲ. ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ನನಗೂ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚ ಬೇಕನ್ನಿಸ್ತು, ಹಾಗಾಗಿ ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಈ ಮಾವಿನಕಾಯಿ ಮಸಾಲ ಚಿತ್ರಾನ್ನವನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡೋದು ಎಷ್ಟೊಂದು ಸುಲಭ ಅಂತ. ನೀವು ಕೂಡ ಈ ಸಲ ಯುಗಾದಿ ಹಬ್ಬದ ದಿನ ಎಲ್ಲ ಅಡುಗೆಗಳ ಜೊತೆಗೆ ಈ ಮಾವಿನಕಾಯಿ ಚಿತ್ರಾನ್ನವನ್ನು ಕೂಡ ಟ್ರೈ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ಇದ್ರೇನೆ ಯುಗಾದಿ ಹಬ್ಬಕ್ಕೆ ಒಂದು ಕಳೆ. ನೀವು ಈ ಚಿತ್ರಾನ್ನವನ್ನು ಮಾಡಿದ್ರೆ ಮನೆಯಲ್ಲಿ ಇರೋರ ಹತ್ರ ಎಲ್ಲರ ಹತ್ರ ಹೊಗಳಿಸ್ಕೋತೀರಾ. ನೀವು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತೋರಿಸ್ತಾ ಇರೋ 2ನೇ ರೆಸಿಪಿ ಯಾವುದು ಗೊತ್ತಾ? ಹಳದಿ ಬಣ್ಣದ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ. ಇದು ಕೂಡ ಮಾಡೋದು ತುಂಬಾ ಸುಲಭ, ತುಂಬಾ ಕಡಿಮೆ ಸಮಯದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಮಾಡೋದಕ್ಕೆ ಹೆಚ್ಚು ಅಂದರೆ ಒಂದು 15 ನಿಮಿಷ ಸಮಯ ತಗೊಳುತ್ತೆ ಅಷ್ಟೇ. ಬನ್ನಿ, ಈ ಚಿತ್ರಾನ್ನ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕೂಡ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಮೊದಲು ಕೆಂಪು ಬಣ್ಣದ ಚಿತ್ರಾನ್ನ ಮಾಡೋದಕ್ಕೆ ಯಾವ ರೀತಿಯಾಗಿ ಅನ್ನ ಮಾಡ್ಕೊಂಡವಲ್ಲ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅನ್ನ ಮಾಡ್ಕೊಳ್ಬೇಕು. ನಾನು 2 ಲೋಟದಷ್ಟು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ನಾನು 2 ಲೋಟದಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆ ಅಕ್ಕಿಗೆ ನಾನು 4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಹಾಕ್ಕೊಳ್ಳಿ. ಆದರೆ ಉದುರಾಗಿ ಆಗೋದಕ್ಕೆ ನೀವೇನು ಮಾಡಬೇಕಂದ್ರೆ 1 ಚಮಚ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು 1 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಹೇಗಿದ್ರೂ ಹಳದಿ ಚಿತ್ರಾನ್ನ ಮಾಡ್ತಿರೋದಲ್ವ, ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ವಿಷಲ್ನ ಹಾಕಿಬಿಟ್ಟು ನಾವು ಒಂದು ವಿಷಲ್ ಮಾಡ್ಕೊಂಡು ಅನ್ನ ಮಾಡ್ಕೊಳ್ಳೋಣ. ಅನ್ನ ಆಗೋವರೆಗೂ ಒಂದು ಮಾವಿನಕಾಯಿ ತೊಗೊಂಡು ನಾನು ತುರಿದಿಟ್ಕೊಳ್ತಾ ಇದ್ದೀನಿ. ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಒಂದು ಮಾವಿನಕಾಯಿನ ತುರಿದಿಟ್ಕೊಂಡ್ಬಿಡೋಣ. ಸಣ್ಣ ತೂತಲ್ಲಿ ಹಾಕಿ ನಾವು ತುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ಮಾಡ್ಕೊಂಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈಗ ಚಿತ್ರಾನ್ನದ ಮಸಾಲೆ ಮಾಡ್ಕೊಳ್ಬೇಕು. ಹಾಗಾಗಿ ಯಾವ ಕಡಾಯಿಯಲ್ಲಿ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಕಡಾಯಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ 1 ಚಮಚ ಧನಿಯಾ, 1 ಚಮಚ ಜೀರಿಗೆ, 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಶುಂಠಿ, ಅಂದರೆ ಅರ್ಧ ಇಂಚಷ್ಟು ಶುಂಠಿ, 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, 6-7 ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾನು ರುಬ್ಕೊಳ್ತೀನಿ. ಹಾಗಾಗಿ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ತಿರುವಾಗಲೇ ಒಂದು 4-5 ಚಮಚದಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ಫೈನ್ ಪೇಸ್ಟು ಬೇಡ, ತರಿತರಿಯಾಗಿದ್ದರೆ ಸಾಕು. ನೋಡಿ, ಈ ಥರ ಈ ಮಸಾಲ ಪೇಸ್ಟ್ನ ನಾನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇದೇ ಕಡಾಯಿಗೆ ನಾನು ಒಂದು 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಅಂದಾಜು 50 ml ಅಷ್ಟಿದೆ. ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಒಂದು 2-3 ಚಮಚದಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಳ್ಳೆ ರುಚಿ ಕೊಡುತ್ತೆ. ಹಾಗೆ 3-4 ಚಮಚದಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಕೂಡ ಹಾಕಿದ್ದೀನಿ. ಎಲ್ಲ ಶೇಂಗಾ ಮತ್ತು ಗೋಡಂಬಿ ಎಲ್ಲ ಗರಿಗರಿ ಆಗೋವರೆಗೂ ಚೆನ್ನಾಗಿ ಒಂದು 2 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಬರ್ತಾ ಇದೆ ಅಂತ ಅನಿಸುತ್ತಲ್ಲ, ಆಗ ನಾವು ಇದರಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. 2 ಕಡ್ಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು 2-3 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ಗೋಸ್ಕರ. ಇಂಗು ತುಂಬ ಒಳ್ಳೆ ಸುವಾಸನೆ ಕೂಡ ಕೊಡುತ್ತೆ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನಾವು. ಈಗ ಎಲ್ಲವೂ ಕೂಡ ಗರಿಗರಿಯಾಗಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪೂರ್ತಿ ಮಸಾಲ ಪೇಸ್ಟ್ನ ಹಾಕ್ಬಿಡಿ. ಮಿಕ್ಸರ್ ಜಾರಲ್ಲಿರೋ ಅಷ್ಟು ಮಸಾಲೆನ ಒರೆಸಿ ಹಾಕ್ಕೊಂಬಿಡೋಣ. ನೀರೇನು ಹಾಕೋದು ಬೇಡ.
ಈಗ ಮಸಾಲೆನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಏನಿಲ್ಲ ಅಂದರೆ ಒಂದು 3-4 ನಿಮಿಷಗಳ ಕಾಲ ಆದರೂ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ತಾ ಇರುವಾಗಲೇ 1/4 ಚಮಚ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಒಳ್ಳೆ ಕಲರ್ ಬರುತ್ತೆ ಚಿತ್ರಾನ್ನಕ್ಕೆ. ಈಗ ನೋಡಿ ಮೇಲೆಲ್ಲ ಎಣ್ಣೆ ಬಿಡ್ತಾ ಇದೆ, ಮಸಾಲೆ ಬೆಂದಿರುತ್ತಲ್ಲ. ಈಗ ನಾವು ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಪೂರ್ತಿ ಒಂದು ತೋತಾಪುರಿ ಮಾವಿನಕಾಯಿ ತುರಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮತ್ತೆ ಒಂದು 4-5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಎಲ್ಲ ಸುತ್ತ ನಾವು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ, ಅಲ್ಲಿ ತನಕ. ರುಚಿಗೆ ತಕ್ಕ ಹಾಗೆ 1 ಚಮಚ ಉಪ್ಪು ಹಾಗೆ 1 ಚಮಚದಷ್ಟು ಸಕ್ಕರೆ ಕೂಡ ಹಾಕೊಳ್ಳೋಣ. ಒಳ್ಳೆ ರುಚಿ ಕೊಡುತ್ತೆ ಸಕ್ಕರೆ ಕೂಡ. ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಳ್ಳಿ, ಏಕೆಂದರೆ ಅನ್ನದಲ್ಲೂ ಉಪ್ಪು ಹಾಕಿದ್ದೀವಿ, ಹಾಗಾಗಿ ನಾನು 1 ಚಮಚ ಅಷ್ಟೇ ಉಪ್ಪು ಹಾಕಿದ್ದೀನಿ. ಈಗ ಮೇಲೆ ಎಣ್ಣೆ ಬಿಡ್ತಾ ಇದೆ ನೋಡಿ, ಈ ಥರ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಗ ಒಗ್ಗರಣೆ ತಯಾರಾಗಿದೆ ಅಂತ ಅರ್ಥ. ಈಗ ಇದರಲ್ಲಿ ಅರ್ಧದಷ್ಟು ಒಗ್ಗರಣೆನ ನಾನು ನಾಳೆ ಅಥವಾ ನಾಡಿದ್ದು ಮಾಡ್ಕೊಳ್ಳೋದಕ್ಕೆ ತೆಗೆದಿಟ್ಕೊಳ್ತೀನಿ. ಅರ್ಧ ಮಾತ್ರ ಇವಾಗ ಅನ್ನಕ್ಕೆ ಕಲಿಸ್ಕೊಳ್ತೀನಿ. ಇದನ್ನು ನೀವು 7 ದಿನಗಳ ಕಾಲ ಫ್ರಿಜ್ನಲ್ಲಿಟ್ಟು ತೆಗೆದಿಟ್ಕೊಳ್ಬೋದು. ಯಾವಾಗ ಬೇಕಾದರೂ ಅನ್ನಕ್ಕೆ ಕಲಿಸ್ಕೋಬೋದು. ಈಗ ಅನ್ನ ಕೂಡ ತಯಾರಾಗಿದೆ, ತುಂಬಾ ಉದುರಾಗಿದೆ. ಅರಿಶಿನ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ ಅನ್ನಕ್ಕೆ. ಈಗ ಈ ಅನ್ನವನ್ನು ನಾನು ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಅನ್ನ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತಿಂದು ನೋಡಿ. ನಿಮಗೆ ಮಸಾಲೆ ಸಾಕು ಅನಿಸಿದ್ರೆ ಸರಿ, ಇಲ್ಲ ನಿಮಗೆ ಹೆಚ್ಚು ಮಸಾಲೆ ಬೇಕಂದರೆ ಹೆಚ್ಚು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಅದು ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೂಡ ನಮಗೆ ರುಚಿಗೆ ತಕ್ಕ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಉಪ್ಪು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಡಿಮೆ ಇದ್ದರೆ ಕೊನೆಯಲ್ಲಿ ಬೇಕಾದರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು. ನನಗೆ ಎಲ್ಲ ಸರಿಯಾಗಿತ್ತು, ನಾನು ಏನೂ ಉಪ್ಪನ್ನು ಎಕ್ಸ್ಟ್ರಾ ಹಾಕಿಲ್ಲ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾದಂಥ ಒಳ್ಳೆ ಘಮ ಬರ್ತಿರೋ ಸಾಂಪ್ರದಾಯಿಕ ಶೈಲಿಯ ಮಾವಿನಕಾಯಿ ಚಿತ್ರಾನ್ನ ತಯಾರಾಗಿದೆ. ಯುಗಾದಿ ಹಬ್ಬದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಈ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿ ತಿಂದು ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ಇಷ್ಟಪಟ್ಟೆ ಪಡ್ತಾರೆ. ದೇವರ ನೈವೇದ್ಯಕ್ಕಾಗಲಿ ಅಥವಾ ಮನೆಯಲ್ಲಿರೋರಿಗೆಲ್ಲರಿಗೂ ಹಬ್ಬದ ಅಡುಗೆಯಲ್ಲಿ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಬಳಸಿಲ್ಲ, ಹಾಗಾಗಿ ನೀವು ಪ್ರಸಾದಕ್ಕೂ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೆಲ್ಲರಿಗೂ ಯುಗಾದಿ ವಿಶೇಷ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.